ನಾನು ಮುಗಿದು ನಿಮಗೆ ಬರ್ತೀನಿ ಈಗ. ಇನ್ನು ಉಳಿದಂಥ ವಿಚಾರ ಈಗ ಸದ್ಯ ನನಗಿನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಖಾತೆ ಹಂಚಿಕೆ ಬಹುತೇಕ ಒಂದು 2-3 ದಿವಸದಲ್ಲಿ ಮುಖ್ಯಮಂತ್ರಿಗಳು, ಯಾಕಂದ್ರೆ ಮುಖ್ಯಮಂತ್ರಿಗಳು ಏನು ಹೇಳಿದಾರೆ ಅಂತ ಹೇಳ್ಬೇಕಲ್ಲ. ನನಗೆ ಈಗಾಗಲೇ ಮುಖ್ಯಮಂತ್ರಿಗಳು ನಾವು ತಿಂಗಳಂತ ಆಗಸ್ಟ್ 3ನೇ ತಾರೀಕು ರಾತ್ರಿ 7 ಗಂಟೆಗೆ ಕ್ಯಾಬಿನೆಟ್ ಕರೆದರು. ಐ ಅಟೆಂಡೆಡ್ ದ ಫಸ್ಟ್ ಕ್ಯಾಬಿನೆಟ್ ಹೆಡೆಡ್ ಬೈ ಡಿ ಕೆ ಶಿವಕುಮಾರ್. ಎಲ್ಲ ಮಂತ್ರಿಗಳು ಅಟೆಂಡ್ ಆಗಿದ್ವಿ. ಅವರು ನಮ್ಮ ಮುಖ್ಯಮಂತ್ರಿಗಳ ಕನ್ಸರ್ನ್ ಏನಿದೆ ಅಂದರೆ, ಈಗ ನೀವು ಖಾತೆಗಳಿಗಾಗಿ ಯಾರೂ ಮಾತಾಡ್ಲಿಕ್ಕೆ ಹೋಗಬೇಡ್ರಿ, ನಮಗೆ ಬಿಟ್ಬಿಡಿ ಅದನ್ನ ಪಕ್ಷದ ವರಿಷ್ಠರಿಗೆ ನನಗೆ. ನಾವು ಸೂಕ್ತವಾಗಿ ಅವ್ರವ್ರು ಯಾರ್ಯಾರು ಏನು ಖಾತೆ ಕೊಡ್ತೇವೆ. ಖಾತೆ ಮುಖ್ಯ ಅಲ್ಲ, ನೀವು ಜನರ ಹತ್ರ ಹೋಗಬೇಕು. ಆಲ್ರೆಡಿ ಸರ್ಕಾರ 2 ತಿಂಗಳ ಆಗಿದೆ. ಮೇಜರ್ ನಮಗೆ ಬರ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಅದಕ್ಕೆ ಸುಮಾರು 181 ತಾಲೂಕುಗಳು ಬರ ಪರಿಸ್ಥಿತಿ. ಯಾಕಂದರೆ ದೇರ್ ಇಸ್ ಎ ಶಾರ್ಟ್ ಫಾಲ್ ಆಫ್ ರೇನ್ ಈಸ್ ಮೋರ್ ದ್ಯಾನ್ 32% ಇನ್ ದ ಸ್ಟೇಟ್. ಎವರೇಜ್ ರೈನ್ಫಾಲ್ಗೆ 32% ಕಡಿಮೆ ಆಗ್ತಾಯಿದೆ. ಸುಮಾರು 181 ತಾಲೂಕಾ ಪರಿಸ್ಥಿತಿ ಕೆಟ್ಟದಿದೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಜಿಲ್ಲೆಗೆ ಹೋಗಬೇಕು ಅಂತ ಹೇಳಿದರು. ಅದಕ್ಕೆ ಶಿವರಾಜ್ ತಂಗಡಿಯವ್ರಿಗೆ ನೀವು ಅವರು ಕೊಪ್ಪಳ ಹೋಗ್ತೀನಿ ಸರ್ ನಾನಂದರು. ಆಯಿತು ಕೊಪ್ಪಳ ಹೋಗಲಿ ಅಂತ ಹೇಳಿದರು. ನೀವು ನನಗೆ 2 ಜಿಲ್ಲೆ ತೊಗೊ ಅಂತ ಹೇಳಿದರು ಯಾರು ಚೀಫ್ ಮಿನಿಸ್ಟ್ರು. ಇನ್ಫ್ಯಾಕ್ಟ್ ನಾನು 2 ಹೇಳಿದೆ, ಒಂದು ಗದಗ ಹಾವೇರಿ ಹೇಳಿದೆ. ಇಲ್ಲ ಹಾವೇರಿಗೆ ಆದರೂ ಹೋಗ್ತಾರೆ ಬಿಡಿ ಅಂದರು. ಹಂಗೆ ವಿಜಯನಗರಕ್ಕೆ ಹೋದರು. ವಿಜಯನಗರ ಜಮೀರ್ ಅಹ್ಮದ್ಗೆ ಹೋಗಿದ್ದಾರೆ. ಅವ್ರು ಹೇಳಿದ್ದಕ್ಕೆ ಕೇಳ್ತೇನೆ, ಚೀಫ್ ಮಿನಿಸ್ಟರ್ ಟೇಕ್ 2 ಡಿಸ್ಟ್ರಿಕ್ಟ್ ಅಂತ. ಸೊ ಅದಕ್ಕೆ ನಾನು ಗದಗ ಇಲ್ಲಾಂದ್ರೆ ವಿಜಯನಗರ ಮಾಡ್ತಿದ್ರು, ಜಮೀರ್ ಅಹ್ಮದ್ ಹೋಗ್ತೇನೆ ಅಂದರು. ಅದಕ್ಕೆ ಸೊ ಗದಗ ಪ್ರವಾಸವನ್ನು ಮಾಡ್ತಾಯಿದ್ದೀನಿ ಆ್ಯಂಡ್ ಡಿಟೇಲ್ ರಿಪೋರ್ಟ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಹೇಳಿದ್ದು 3 ಡೇಸ್ ಆಲ್ರೆಡಿ ನಾನು DC ಎವ್ರಿಥಿಂಗ್ ಏನೇನು ಕೇಳಬೇಕು ಅದೆಲ್ಲ ಅಲ್ಲಿ ಮಾತಾಡ್ತೇನೆ. ಅದಕ್ಕೆ ಎಲ್ಲವನ್ನು ಮಾಡ್ತೇನೆ. ಅದೇ ಥರ ನಮ್ಮ ಜಿಲ್ಲೆಯಲ್ಲಿ ಕೂಡ ಬರ ಪರಿಸ್ಥಿತಿ ಬಗ್ಗೆ ರಾತ್ರಿ 8 ಗಂಟೆ ಬ್ರೀಫ್ ಮಾಡಿರಿ ಅಂತಲೂ ಹೇಳಿದ್ದೀನಿ ನಾನು ಈಗಾಗಲೇ DC ಅವರಿಗೆ. ಮತ್ತು ಸನ್ಮಾನ್ಯ ಮಂತ್ರಿಗಳಾದಂಥ ತಂಗಡಿಗೆಯವರು ಕೂಡ ಬರ್ತಾರೆ. ಅದಕ್ಕೆ ತಂಗಡಿಗೆಯವರು ನಾನು ಈ ಜಿಲ್ಲೆಯಲ್ಲಿ 2 ಮಂತ್ರಿಗಳಾಗಿದ್ದೇವೆ. ಇವತ್ತು ನಮ್ಮ ಮುಂದೆ ಭಾಳಷ್ಟು ಜನರ ನಿರೀಕ್ಷೆ ಇದೆ. ಜನ ಭಾಳ ನಿರೀಕ್ಷೆ ಇಟ್ಟಿದ್ದಾರೆ ಅಭಿವೃದ್ಧಿಯ ಪರವಾಗಿ. ಅದಕ್ಕೆ ಖಂಡಿತವಾಗಿ ಶಿವಕುಮಾರ್ ಅವ್ರ ನೇತೃತ್ವದ ಸರ್ಕಾರ ಇನ್ನೂ 1 ವರ್ಷ 8 ತಿಂಗಳ ಕಾಲ ನಮ್ಮ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ನಾವಿಬ್ಬರೂ ಸೇರಿ ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರ ಸಹಕಾರದೊಂದಿಗೆ, ಯಾಕಂದರೆ ಅವರು ಶಾಸಕರಿದ್ದಾರೆ, ಆಮೇಲೆ ಅಪೋಸಿಷನ್ ಶಾಸಕರಿದ್ದಾರೆ, ಇವರು ನಮ್ಮ ಕುಷ್ಟಗಿಯಲ್ಲಿ ಗಂಗಾವತಿಯಲ್ಲಿದ್ದಾರೆ, ಅವ್ರ ಸಹಕಾರನೂ ಬೇಕಾಗ್ತದೆ. ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿರ್ತಾರೆ, ಅನುಭವ ಇರ್ತದೆ ಅವ್ರಿಗೂ. ಬೇರೆ ಬೇರೆ ಎಲ್ಲ ಹಿರಿಯ XML ಅವ್ರದ್ದೆಲ್ಲರದ್ದು ಅನುಭವ, ಕಾರ್ಯಕರ್ತ ಅನುಭವ ತೆಗೆದುಕೊಂಡು ಒಂದು ಸರ್ಕಾರದ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ನಾನು ತಂಗಡಿಗೆ ಮತ್ತು ಎಲ್ಲರೂ ಮಾಡ್ತೇವೆ. ಅದಕ್ಕೆ ನಾನು ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಸ್ವಲ್ಪ ದಿನಗಳು ಆದಮೇಲೆ ಏನು ನಮ್ಮ ಪೋರ್ಟ್ಫೋಲಿಯೋ ಇದೆಲ್ಲ ಬಂದ ಮೇಲೆ ಇಲಾಖಾವಾರು ಏನಾಗಬೇಕು ಮಾತಾಡ್ತೇನೆ. ಇನ್ನು ಪ್ರಮುಖವಾಗಿ ನಾನು ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಜೊತೆಗೆ ಆರ್ಥಿಕ ಸಲಹೆಗಾರಿ ಕೆಲಸ ಮಾಡಿ ಬಜೆಟ್ ಪ್ರಿಪ್ರೇಷನ್ ಅವ್ರ ಜೊತೆಗೆ ಮಾಡ್ತಾಯಿದ್ದೆ. ಹೀಗಾಗಿ ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಏನೇನು ಹೇಗಿದೆ ಅನ್ನೋದೆಲ್ಲ ವಿಚಾರಗಳು ಗೊತ್ತಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕೊಟ್ಟಿದ್ದೇವೆ. ವಿ ವಾಂಟ್ ಟು ಇಂಪ್ಲಿಮೆಂಟ್ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ಸಮ್ ಆದರೂ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ. ಅದರ ವಿವರವನ್ನು ನೆಕ್ಸ್ಟ್ ಟೈಮ್ ಮಾತಾಡೋಣ. ಜಿಲ್ಲೆಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ವಿವರವನ್ನು ಇವತ್ತೆಲ್ಲ ಮಾತಾಡಲಿಕ್ಕಾಗಲ್ಲ. ಅದಕ್ಕೆ ಅದರ ಅರಿವು ನನಗಿದೆ ಅಂತ ಹೇಳಲಿಕ್ಕೆ ನಾನು ಹೇಳಿದೆ. ಮುಖ್ಯವಾಗಿ ನಮ್ಮ ಮಿತ್ರರ ಸಹಾಯ ಬೇಕು. ಯಾಕೆ ಬೇಕು ಅಂದರೆ, ನೀವು ನಮ್ಮನ್ನು ಏನೋ ಮಾಡಿಬಿಡ್ಬಾರ್ದು. ನಾವು ವಿಲನ್ಸ್ ಅಲ್ಲ. ವಿ ಆರ್ ಆಫ್ಟರ್ ಆಲ್ ವಿ ನೀಡ್ ಯುವರ್ ಕೋಆಪರೇಷನ್. ಏನು ಸಾಧ್ಯ ಇದೆ ಪ್ರಾಮಾಣಿಕವಾಗಿ ಮಾಡೋಣ. ಡೆಫಿನೆಟ್ಲಿ ಯಾರು ಇಲ್ಲದ್ದೆಲ್ಲ ಕೇಳ್ಕೊಂಡು ಇಲ್ಲದ್ದೆಲ್ಲ ಮಾತಾಡೋದು ಚೆಲ್ಲಿ ನನಗೆ ಗೊತ್ತಿದೆ. ನಾನು ಅದಕ್ಕೆ ಲೆಕ್ಕಕ್ಕೆ ಹಾಕಲ್ಲ. ಭಾಳ ಜನ ಅಪೋಸ್ ಮಾಡ್ತಾರೆ, ಹೆದರಿಕೆ ಹಾಕಿ ಐ ಬಿಲೀವ್ ಇನ್ ಪ್ರೆಸ್ ಪೀಪಲ್. ನಾನು ಪತ್ರಿಕಾ ರಂಗದಲ್ಲಿ ಎಂದೂ ನಾನು ಯಾರಿಗೂ ಕೆಟ್ಟದಾಗಿ ಮಾತಾಡಿಲ್ಲ. ಮುಕ್ತವಾಗಿ ಆಯ್ತು ಬರೀತಾರೆ, ಬರ್ಕೊಳ್ಳಿ, ಏನೋ ಪೇಪರ್ನಾಗ ಬರೀತಾರೆ. ನನಗೆ ಗೊತ್ತಿದೆ, ಕಾನೂನುಗಳು ಚೆನ್ನಾಗಿ ಗೊತ್ತಿದೆ ನನಗೆ. ಆದರೆ ಆ ಕಾನೂನನ್ನು ಉಪಯೋಗ ಮಾಡಲ್ಲ. ಆಯ್ತು, ಇಟ್ಸ್ ಆಲ್ ರೈಟ್, ಇಟ್ ಈಸ್ ದೇರ್ ಒಪಿನಿಯನ್. ಆದರೆ ದಯವಿಟ್ಟು ನೀವು ಸಹಕಾರ ಕೊಡಿ. ನನ್ನ ಕಡೆಯಿಂದ ಏನೆಲ್ಲ ಜಿಲ್ಲೆಗೆ ಜನರಿಗೆ ಒಳ್ಳೇದು ಮಾಡಬೇಕು ಆ ಕೆಲಸಗಳನ್ನು ಮಾಡ್ತೀನಿ ಅಂತ ಐ ರಿಕ್ವೆಸ್ಟ್ ದ ಪ್ರೆಸ್ ಪೀಪಲ್ ಟು ಕೋಆಪರೇಟ್.